ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಕರ್ನಾಟಕದಲ್ಲಿ ತೆರವಾಗಿರುವ 3 ವಿಧಾನಸಭೆ ಕ್ಷೇತ್ರಗಳಿಗೆ ಉಪಚುನಾವಣೆ ಡೇಟ್ ಅನೌನ್ಸ್ ಆದ ನಂತರ ಕ್ಷಣವು ರಾಜ್ಯ ರಾಜಕಾರಣದಲ್ಲಿ ರಾಜಕೀಯದ ಚಟುವಟಿಕೆಗಳಿಗೆ ರಂಗೇರುತ್ತಾ ಇದೆ. ಮೇಲಾಗಿ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ರಾಜ್ಯದಲ್ಲಿ ಎನ್ಡಿಎ ಕೂಟದ ಮಿತ್ರ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿರುಕು ತಂದಿರುವ ಸಾಧ್ಯತೆಯೇ ಹೆಚ್ಚು ಅಂತ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ಹೀಗೆ ಹೇಳೋದಕ್ಕೂ ಕಾರಣವಿದೆ. ಅದೇನೆಂದ್ರೆ ಉಪಚುನಾವಣೆಗೆ ಡೇಟ್ ಪ್ರಕಟವಾಗುತ್ತಿದ್ದಂತೆ ಬಿಜೆಪಿಗೆ ಜಾತ್ಯತೀತ ಜನತಾದಳ ಅನಿವಾರ್ಯವೇನಲ್ಲ, ಬದಲಿಗೆ ಕುಮಾರಸ್ವಾಮಿಯವರ ಪಕ್ಷಕ್ಕೆ ಬಿಜೆಪಿ ಅನಿವಾರ್ಯವಾಗಿದೆ. ಹಾಗಂತ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಬಹಿರಂಗವಾಗಿ ಕುಟುಕುಟುಕಿ ಹೇಳಿದ್ದಾರೆ. ಸಿಪಿವೈ ಅವರು ತಮ್ಮ ಬಾಯಿಂದ ಹೊರಚೆಲ್ಲುವ ಇಂಥ ಮಾತುಗಳೇ ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಜೆಡಿಎಸ್ ನಡುವಿನ ಫ್ರೆಂಡ್ಶಿಪ್ಗೆ ನೆಗೆಟಿವ್ ವೇವ್ಸ್ ತಂದಿಡಬಹುದಾಗಿದೆ. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬೆಸುಗೆಯ ಎರಕ ಹಾಕಿದವರು ಇದೇ ಸಿಪಿ ಯೋಗೇಶ್ವರ್. ಈಗ ಹೀಗೆ ನೆರವಿಲ್ಲದ ನಾಲಿಗೆಯಿಂದ ಕಂಡಂತೆ ಮಾತನಾಡುತ್ತಾ ಮೈತ್ರಿ ಬಿರುಕು ಬಿಡಲು ಕಾರಣವೂ ಇವರೇ ಆಗಬಹುದೇನೋ ಅನಿಸ್ತಾ ಇದೆ. ಅದೇನೇ ಇರಲಿ, ಈ ನಡುವೆ ತಾನೇ ಚನ್ನಪಟ್ಟಣಕ್ಕೆ ಮೈತ್ರಿ ಅಭ್ಯರ್ಥಿಯಾಗುವುದು ಖಚಿತ. ಈ ತನಕ ಕ್ಷೇತ್ರದಲ್ಲಿ ನಡೆದಂತಹ ಚುನಾವಣಾ ಪೂರ್ವ ಸರ್ವೆಗಳಲ್ಲಿ ತಾನೇ ಕ್ಷೇತ್ರಗಳಲ್ಲಿ ಗೆಲ್ಲುವ ಕುದುರೆ ಎಂದು ಹೇಳಲಾಗಿದೆ. ಆ ವಿಶ್ವಾಸದಿಂದಲೇ ತನ್ನ ಉಮೇದುವಾರಿಕೆಗೆ ಕುಮಾರಸ್ವಾಮಿ ಯಾದಿಯಾಗಿ ಯಾರೊಬ್ಬರು ಚಕಾರ ಎತ್ತಲಾರರು. ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿಯವರೇ ತನ್ನನ್ನ ಕರೆದು ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗುವುದಕ್ಕೆ ಬಿ ಫಾರಂ ಕೊಡ್ತಾರೆ ಅಂತೇನೋ ಯೋಗೇಶ್ವರ್ ಚುನಾವಣೆ ಘೋಷಣೆ ಆದಾಗಿಂದ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತೊಂದೆಡೆ ಚನ್ನಪಟ್ಟಣ ಉಪಚುನಾವಣೆಗೆ ಬಿಜೆಪಿಯ ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸಲು ಸಹಕರಿಸಿ ಸಂಯಮದ ಮನಸ್ಸಿನಿಂದ ಬಿ ಫಾರಂ ಅವರಿಗೆ ಕೊಟ್ಟು ಬಿಡೋಣ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರದ ಸಚಿವರೂ ಆಗಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದಾರೆ. ಒಂದೆರಡು ದಿನಗಳ ಮೊದಲು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಲೀಡರ್ಶಿಪ್ ನಲ್ಲಿ ಕರ್ನಾಟಕ ಬಿಜೆಪಿ ನಾಯಕರ ಟೋಳಿ ದೆಹಲಿಗೆ ತೆರಳಿತು. ರಾಷ್ಟ್ರ ರಾಜಧಾನಿಯಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಮತ್ತು ನಿಶ್ಚಿತವಾಗಿ ಬಿಜೆಪಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಕರ್ನಾಟಕದ ಬಿಜೆಪಿ ನಾಯಕರ ಈ ಟೋಳಿ ಸಿಪಿವೈ ಪರ ಚನ್ನಪಟ್ಟಣ ಟಿಕೆಟ್ಗಾಗಿ ಬ್ಯಾಟ್ ಬೀಸಿದೆ. ಇದೇ ವೇಳೆ ಕರ್ನಾಟಕ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಅಂದ್ರೆ ಸ್ಯಾಡೋ ಸಿಎಂ ಎಂದು ಕರೆಯಬಹುದಾದ ಆರ್ ಅಶೋಕ್ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಚನ್ನಪಟ್ಟಣಕ್ಕೆ ಉಭಯ ಪಕ್ಷಗಳು ಒಮ್ಮತದಿಂದ ಸಿಪಿವೈ ಅವರನ್ನ ಒಪ್ಪಿ ಟಿಕೆಟ್ ನೀಡುವುದೇ ಕ್ಷೇತ್ರದ ಗೆಲುವಿಗೆ ಪಾಸಿಟಿವ್ ಆಗುತ್ತೆ ಅಂತ ವಸೂಲಿ ಮಾಡಿದ್ದಾರೆ. ಈ ಕುರಿತಾಗಿ ಕುಮಾರಸ್ವಾಮಿಯವರ ಸಚಿವಾಲಯದ ಆಂಟಿ ಚೇಂಬರ್ ನಲ್ಲಿ ಕುಳಿತು ಅವರಿಗೆ ಮನವರಿಕೆ ಮಾಡಿಕೊಡಲು ಅಶೋಕ್ ಮರೆತಿಲ್ಲ. ಈಗ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಸಹಜವಾಗಿ ಇದು ಜೆಡಿಎಸ್ ಪ್ಯಾಕೆಟ್ ನಲ್ಲಿ ಇರುವ ಕ್ಷೇತ್ರ. ಅದಕ್ಕಾಗಿಯೇ ಬಿಜೆಪಿ ಹೈಕಮಾಂಡ್ ಈ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಯ್ಕೆಯ ಅಂತಿಮ ನಿರ್ಧಾರ ಕುಮಾರಸ್ವಾಮಿಯವರ ಭುಜಕ್ಕೆ ವಹಿಸಿಬಿಟ್ಟಿದೆ ಅಂತ ಅನ್ಕೊಳ್ಬಹುದು. ಇಲ್ಲಿ ಇಷ್ಟು ಮಾತ್ರ ನಾವು ಹೇಳೋಕ್ ಸಾಧ್ಯ. ಅದೇನಂದ್ರೆ ನಿಶ್ಚಿತವಾಗಿ ಪ್ರಯತ್ನ ಯೋಗೇಶ್ವರ್ ಅಂಡ್ ಟೀಮ್ನವರದ್ದು. ಬಿ ಫಾರ್ಮ್ ಯಾರಿಗೆ ಅನ್ನುವ ಫಲ ಕೊಡುವ ನಿರ್ಧಾರ ಕುಮಾರಸ್ವಾಮಿಯವರ ಆರ್ಡರ್ ಎಂದು ಹೆಸರು ಅನುಮೋದಿಸುವ ಘೋಷಣೆಗೆ ಬಿಟ್ಟಿದೆ. ವೀಕ್ಷಕರೇ, ರಾಜ್ಯದಲ್ಲಿ ಒಟ್ಟಾರೆ ಈಗ 3 ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟವಾಗಿದೆ. ಈ 3 ಕ್ಷೇತ್ರಗಳ ಪ್ರಬುದ್ಧ ಮತದಾರರು ನವೆಂಬರ್ 13ಕ್ಕೆ ಮತದಾನ ಮಾಡ್ತಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಚನ್ನಪಟ್ಟಣಕ್ಕೆ ಯಾರು ಅನ್ನುವ ತೀರ್ಮಾನ ಮಾತ್ರ ಕುತೂಹಲ ಕೆರಳಿಸಿದೆ. ಉಭಯ ಪಕ್ಷಗಳ ಆಂತರಿಕ ತಾಕಲಾಟಗಳು ಏನೇ ಇದ್ರೂ ಅಕ್ಟೋಬರ್ 25ರ ಸಂಜೆ 5 ಗಂಟೆ ಒಳಗಾಗಿ ಚುನಾವಣೆ ಕಣದಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಭ್ಯರ್ಥಿ ಇಳಿಯಬೇಕಾಗಿದೆ. ಆದ್ದರಿಂದ 25ರ ಒಳಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಯ ಹೆಸರನ್ನ ಘೋಷಿಸಬೇಕಾಗಿದೆ. ಮೈತ್ರಿ ಪಕ್ಷದಿಂದ ಯಾರು ತಮ್ಮ ಸರದಾರನಾಗಲು ಬಯಸಿ ಮತ ಭಿಕ್ಷೆಗೆ ಕಣದಲ್ಲಿ ಇಳಿಯುತ್ತಾರೆ ಎಂಬುವ ಬಗ್ಗೆ ಕ್ಷೇತ್ರದ ಮತದಾರರಲ್ಲಿ ಕ್ಷಣವೂ ಜಿಜ್ಞಾಸೆ ಹೆಚ್ಚುತ್ತಾ ಇದೆ. ವೀಕ್ಷಕರೇ, ಚನ್ನಪಟ್ಟಣ ಕ್ಷೇತ್ರವು ಮೈತ್ರಿ ಪಕ್ಷದ ಪ್ಯಾಕೆಟ್ನಲ್ಲೇ ಉಳಿಯಬೇಕಾದರೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಅದು ಎನ್ಡಿಗೆ ವಿನ್ನಿಂಗ್ ರಿಸಲ್ಟ್ ತಂದುಕೊಡಬಹುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.